ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 35. ಸಖಾ ಮತ್ತು ಪ್ರಭು. ಪರೀಕ್ಷಿತ್ ಮತ್ತೆ ಪ್ರಶ್ನಿಸಿದ, ಸ್ವಾಮಿ, ಮಥುರೆಯ ಕಾರಾಗೃಹದಿಂದ ರೇಪಲ್ಲಿಗೆ ಬಂದಾಗಿನಿಂದ 11 ವರ್ಷಗಳ ಕಾಲ ಗೋಪಾಲ ಅಡವಿಗೊಲ್ಲರೊಡನೆ ಕೂಡಿ ಹೇಗೆ ಆಡಿದ, ವ್ರಜ ಜನ ಸಮೂಹದಲ್ಲಿ ವನೋಪವನಗಳಲ್ಲಿ ತನ್ನ ಬಾಲಲೀಲೆಗಳನ್ನು ಹೇಗೆ ತೋರಿಸಿದನೆನ್ನುವುದನ್ನು ತಿಳಿಯಲು ಕುತೂಹಲವಾಗುತ್ತಿದೆ ಎಂದು ಪ್ರಾರ್ಥಿಸಿದ. ಶುಕ ಮುಗುಳ್ನಕ್ಕು, ಮಹಾರಾಜ, ಅಪ್ರಾಕೃತಿಕ ದಿವ್ಯ ಬಾಲಕನಾದ ಆ ಗೋಪಾಲನ ಮನೋಹರವೂ ಚಿತ್ತಾಕರ್ಷಕವೂ ಆದ ಲೀಲೆಗಳನ್ನೆಲ್ಲ ಹೇಳಲು ನನಗೆ ಸಾಧ್ಯವಿಲ್ಲ. ಅವುಗಳನ್ನು ಅನುಭವಿಸಿ ಆನಂದಿಸಿದ ವ್ರಜ ಗೋಪರೇ ಧನ್ಯರು. ಭಗವಂತ ನಾಮ, ಜಾತಿ, ಕುಲ, ಕರ್ಮ ಭಾವಗಳನ್ನು ನೋಡುವುದಿಲ್ಲ. ಯಾವ ಭಾವನೆಯಿಂದ ಸೇರಿದರೂ ಸರಿಯೇ, ಆದರಿಸಿ ಆಸರೆಯಿತ್ತು ಅಶಾಂತಿ ನಿವಾರಿಸಿ ಆನಂದವನ್ನು ಕೊಡುತ್ತಿದ್ದ. ವಸುದೇವ ಅವನನ್ನು ನಂದನನ ಮನೆಯಲ್ಲಿ ಬಿಟ್ಟು ಬಂದಾಗಿನಿಂದ ನಿತ್ಯವೂ ನಂದಾನಂದ ಕೃಷ್ಣನಿಗೆ ಜಯ ಜಯ ಎನ್ನುವ ಘೋಷ ಕೇಳಿಬರುತ್ತಿತ್ತು. ದಿನ ದಿನಕ್ಕೆ ಬೆಳೆಯುತ್ತಾ ಅಮ್ಮನೊಂದಿಗೆ ಅಕ್ಕರೆಯಿಂದ ಆಡುತ್ತಾ, ಅಂಬೆ ಕಾಲಿಟ್ಟು ಹೊಸಲು ದಾಟುತ್ತಾ, ಒಂದೊಂದು ಸಾರಿ ಅಮ್ಮ ಅಥವಾ ಅಪ್ಪನ ಕೈ ಹಿಡಿದು ತಪ್ಪು ತಪ್ಪು ಹೆಜ್ಜೆ ಹಾಕುತ್ತಾ ತೂರಾಡುತ್ತಾ ನಡೆಯುತ್ತಿದ್ದ. ತಂದೆ ತಾಯಿಗಳು ಕಂಸನು ಕಳುಹಿಸುತ್ತಿದ್ದ ದೂತರ ಕಣ್ಣಿಗೆ ಅವನು ಬೀಳದಂತೆ ಎಷ್ಟೆಷ್ಟು ಮರೆಯಲ್ಲಿಡಲು ಪ್ರಯತ್ನಿಸಿದರೂ ಇರುತ್ತಿರಲಿಲ್ಲ. ಬಂದವರನ್ನೆಲ್ಲ ತಾನೇ ಮುಂದೆ ಹೋಗಿ ಪರಿಚಯ ಮಾಡಿಕೊಳ್ಳುತ್ತಿದ್ದ. ಲೋಕಕ್ಕೆ ಶ್ರೀಕರನಾದ ಆ ಗೋಪಾಲನನ್ನು ಯಾರು ಮುಚ್ಚಿಡಬಲ್ಲರು? ಮುಚ್ಚಿಟ್ಟರೆ ಇರುವವನಾದರೂ ಯಾರು? ಎಲ್ಲ ಒಂದು ಲೀಲೆ ರಾಜ. ಹೀಗೆ ಬೆಳೆಯುತ್ತಾ ಬೆಳೆಯುತ್ತಾ ತಂದೆ ತಾಯಿಗಳು ಎಷ್ಟು ತಡೆದರೂ ನಿಲ್ಲದೆ ಗೋಪ ಬಾಲರೊಂದಿಗೆ ಪುಣ್ಯ ಯಮುನಾ ನದಿಯ ಮರಳು ದಂಡೆಗೆ ಆಡಲು ಹೋಗುತ್ತಿದ್ದ. ಗೋವುಗಳನ್ನು ಮೇಯಿಸಲು ಹೋಗುತ್ತಿದ್ದ. ಸ್ವಚ್ಛವಾದ ಶೋಭಾಯಮಾನವಾದ ಆ ಹಸು ಕರುಗಳ ಮಧ್ಯೆ ಆಟವಾಡುತ್ತಾ ಅವನು ಮನೋಹರವಾಗಿ ಇರುತ್ತಿದ್ದುದನ್ನು ನೋಡಿದ ಕಣ್ಣುಗಳೇ ಕಣ್ಣುಗಳು. ಕರುಗಳು ಅಚ್ಚ ಬಿಳುಪು, ಗೋಪಾಲ ಕಪ್ಪು. ಎಷ್ಟು ಅಂದವೋ ನೀನೇ ಯೋಚಿಸು. ಅವು ಕೃಷ್ಣನನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಅವನೂ ಅಷ್ಟೇ ಅವುಗಳನ್ನು ಸೋದರರಂತೆ ಮಕ್ಕಳಂತೆ ಪ್ರೀತಿಸುತ್ತಿದ್ದ. ಗೋಪಾಲನ ಕೈ ಆ ಕರುಗಳ ಮೈಮೇಲೆ ಬಿದ್ದರೆ ಸಾಕು, ಅವು ಮೈ ಮರೆತು ಬಾಯಿ ತೆರೆದು ಬಾಲ ಎತ್ತಿ ನಾಲಿಗೆ ಚಾಚಿ ಕೃಷ್ಣನ ಮುಖವನ್ನು ಕೈಯನ್ನು ನೆಕ್ಕುತ್ತಿದ್ದವು. ಗೋಪಾಲನೂ ಒಂದೊಂದು ಸಾರಿ ಆ ಕರುಗಳ ಕುತ್ತಿಗೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡು ಮಂದಹಾಸದಿಂದ ತೂಗುತ್ತಿದ್ದ. ಪ್ರೇಮದಿಂದ ಕರುಗಳು ತಮ್ಮ ಎಳೆಯ ಕೊಂಬುಗಳಿಂದ ಗೋಪಾಲನನ್ನು ಗುದ್ದುತ್ತಿದ್ದವು. ಹೀಗೆ ನಿತ್ಯ ವಸಂತ ವಿಹಾರ ಸ್ಥಾನವಾದ ಬೃಂದಾವನದಲ್ಲಿ ಯಮುನಾ ತೀರದ ಮರದ ಮೇಲೆ ಗೋ ಸಮೂಹದೊಂದಿಗೆ ಗೋಪಾಲರೊಂದಿಗೆ ಹಗಲು ರಾತ್ರಿ ಎನ್ನದೆ ವಿಹರಿಸುತ್ತಿದ್ದ. ಕಡೆಗೆ ನಂದ ಯಶೋದೆಯರು ಪರಿಚಾರಕರನ್ನು ಕಳಿಸಿ ಬಲವಂತದಿಂದ ಮನೆಗೆ ಕರೆದೊಯ್ಯುತ್ತಿದ್ದರು. ಈ ರೀತಿಯಾಗಿ ಮನೆಯನ್ನೂ ತಿಂಡಿ ತೀರ್ಥವನ್ನೂ ಮರೆತು ಗೊಲ್ಲ ಬಾಲಕರೊಂದಿಗೆ ಕೂಡಿ ಬೆಳೆಯುತ್ತಾ ದೊಡ್ಡವನಾದ. ತಂದೆ ತಾಯಿ ಹೇಳದಿದ್ದರೂ ಹಸುಗಳನ್ನೂ ಕರುಗಳನ್ನೂ ಬಿಚ್ಚಿ ಊರಿನ ದನ ಕರುಗಳು ಹೋಗುವತ್ತ ತನ್ನ ಹಸುಕರುಗಳನ್ನೂ ಹೊಡೆದುಕೊಂಡು ಹೋಗುತ್ತಿದ್ದ. ಗೋಪಾಲ ಬಾಲರಂತೆ ತಾನೂ ಕೂಡ ಭುಜದ ಮೇಲೊಂದು ಕೋಲನ್ನಿಟ್ಟುಕೊಂಡು ತಲೆಗೆ ತುಂಡು ಸುತ್ತಿಕೊಂಡು ಅವರ ಮಧ್ಯೆ ನಡೆದು ಹೋಗುತ್ತಿದ್ದರೆ ರಾಜ ಮರಿ ಸಿಂಹದಂತೆ ಕಾಣಿಸುತ್ತಿದ್ದ. ಹುಡುಗರೊಂದಿಗೆ ವಿನೋದವಾಗಿ ಆಡುತ್ತಾ ತನ್ನ ಎಡಗೈಯಿಂದ ಕಿವಿಯನ್ನು ಮುಚ್ಚಿಕೊಂಡು ಗಟ್ಟಿಯಾಗಿ ಪ್ರೇಮ ಗೀತೆಗಳನ್ನು ಹಾಡುತ್ತಿದ್ದ. ಅಂಥ ಸಮಯದಲ್ಲಿ ಪ್ರೀತಿಯಿಂದ ಹುಲ್ಲು ತಿನ್ನುತ್ತಿದ್ದ ಗೋವುಗಳು ಮೇಯುವುದನ್ನು ನಿಲ್ಲಿಸಿ ಕತ್ತು ಚಾಚಿ ಸ್ತಂಭೀಭೂತವಾದಂತೆ ನಿಲ್ಲುತ್ತಿದ್ದವು. ಕಿವಿಯನ್ನು ನೆಟ್ಟಗೆ ಮಾಡಿಕೊಂಡು ಅವನ ದಿವ್ಯ ಕರೆಗೆ ಸಿದ್ಧವಾದಂತೆ, ಇಲ್ಲವೇ ಧ್ಯಾನಾವಸ್ಥೆಯಲ್ಲಿ ಇರುವಂತೆ ಕಾಣಿಸುತ್ತಿದ್ದವು. ಹಾಲು ಕುಡಿಯಲು ತಾಯಿಯ ಕೆಚ್ಚಲಿಗೆ ಬಾಯಿಟ್ಟ ಕರುಗಳು ಹಾಲು ಕುಡಿಯದೆ ಕಣ್ಣು ಮುಚ್ಚಿಕೊಂಡು ಕೃಷ್ಣ ಗಾನವನ್ನೇ ಆಲೈಸುತ್ತಿರುವಂತೆ ಕಾಣಿಸುತ್ತಿದ್ದವು. ನೋಡಿದವರಿಗೆ ಮಹದಾಶ್ಚರ್ಯ ಉಂಟು ಮಾಡುತ್ತಿದ್ದವು. ರಾಜ, ಗೋಪಾಲನ ಲೀಲೆಗಳನ್ನು ಎಷ್ಟೆಂದು ಹೇಳಲಿ, ಏನೆಂದು ಹೇಳಲಿ?
ಎಲ್ಲವೂ ಅದ್ಭುತವಾದುವೆ, ಎಲ್ಲವೂ ಆನಂದಮಯವಾದುವೆ. ಒಂದೊಂದು ಸಾರಿ ಹುಡುಗರೊಂದಿಗೆ ಪೈಪೋಟಿಯಿಂದ ದೊಣ್ಣೆ ತಿರುಗಿಸುತ್ತಿದ್ದರೆ ಕೈಯಲ್ಲಿದ್ದ ದೊಣ್ಣೆಯೇ ಕಾಣಿಸುತ್ತಿರಲಿಲ್ಲ, ಅಷ್ಟು ವೇಗದಿಂದ ತಿರುಗಿಸುತ್ತಿದ್ದ. ಆ ದೊಣ್ಣೆ ವರಸೆ ನಮಗೂ ಕಲಿಸು ಎಂದು ಎಷ್ಟೋ ಜನ ಬಾಲಕರು ಅವನನ್ನು ಕೇಳಿಕೊಳ್ಳುತ್ತಿದ್ದರು. ಲೋಕವನ್ನೇ ಕೈಯಲ್ಲಿಟ್ಟುಕೊಂಡು ಚೆಂಡಿನಂತೆ ತಿರುಗಿಸುವ ಗೋಪಾಲನಿಗೆ ದೊಣ್ಣೆ ತಿರುಗಿಸುವುದು ಏನು ಮಹಾ, ಇದು ಕಲಿತರೆ ಬರುವಂತಹುದಲ್ಲ ಎನ್ನುವುದು ಗೋಪಾಲಕರಿಗೆ ತಿಳಿಯದು ಪಾಪ. ಒಂದೊಂದು ಸಾರಿ ಮರದ ಮೇಲೆ ಆಟವಾಡುತ್ತಿದ್ದರು. ಕಳ್ಳ ತನ್ನನ್ನು ಹಿಡಿಯಲು ಬಂದಾಗ ಮರದ ತುಟ್ಟ ತುದಿಗೆ ಹೋಗಿ ಕಾಲಿಟ್ಟರೆ ಮುರಿದು ಬೀಳುವಂಥ ಸಣ್ಣ ರೆಂಬೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದ. ಅವನನ್ನು ಹಿಡಿಯಲೇ ಆಗುತ್ತಿರಲಿಲ್ಲ. ಅವನನ್ನು ಹಿಡಿಯಬಹುದು ನಿಜ, ಆದರೆ ಅದು ಸಾಮಾನ್ಯರಿಗೆ ಅಸಾಧ್ಯ, ಸತ್ಹೃದಯಿಗಳಿಗೇ ಸಾಧ್ಯ. ಅಡವಿಯಲ್ಲಿ ಗೊಲ್ಲ ಬಾಲಕರೊಂದಿಗೇ ಇರುತ್ತಿದ್ದವನು ಅವರ ಭುಜದ ಮೇಲೆ ಕೈ ಹಾಕಿಕೊಂಡು ಪರಿಹಾಸ್ಯ ಮಾಡುತ್ತಾ ಲಗ್ಗೆ ಹಾಕುತ್ತಾ ತಿರುಗುತ್ತಿದ್ದವನು ಕ್ಷಣ ಮಾತ್ರದಲ್ಲಿ ಕಾಣಿಸದೇ ಹೋಗುತ್ತಿದ್ದ. ತಟ್ಟನೆ ಯಾವುದೋ ಬೇರೆ ವೇಷದಿಂದ ಎದುರಿಗೆ ನಡೆದು ಬರುತ್ತಿದ್ದ. ಗೋಪಾಲಕರು ಅವನು ಯಾರೋ ಹೊಸಬನೆಂದು ಭಾವಿಸಿ ಮಾತಾಡಿಸುತ್ತಿರಲಿಲ್ಲ. ಆಗ ಅವನು ಫಕ್ಕನೆ ನಕ್ಕು, ನಾನೇ ನಾನೇ, ನೀವು ಗುರುತಿಸದೇ ಹೋದಿರಿ ಎಂದು ಕೇಕೆ ಹಾಕಿದಾಗ ಗೊಲ್ಲ ಬಾಲಕರು ಆಶ್ಚರ್ಯಪಡುತ್ತಿದ್ದರು, ಒಮ್ಮೊಮ್ಮೆ ಭಯಭ್ರಾಂತಿಗೊಳ್ಳುತ್ತಿದ್ದರು. ಹಗಲೆಲ್ಲ ಈ ರೀತಿಯಾಗಿ ಕಳೆದು ಸಾಯಂಕಾಲ ಏನೂ ಅರಿಯದ ಬಾಲಕನ ಹಾಗೆ ಗೋವುಗಳೊಂದಿಗೆ ಹುಡುಗರೊಂದಿಗೆ ಹಳ್ಳಿ ಸೇರುತ್ತಿದ್ದ. ಒಂದೊಂದು ದಿನ ತಾಯಿ ಅವನನ್ನು ಕಾಡಿ ಬೇಡಿ ಅಡವಿಗೆ ಹೋಗದೆ ಮನೆಯಲ್ಲೇ ಇರುವಂತೆ ಮಾಡುತ್ತಿದ್ದಳು. ಅಂಥ ಸಮಯದಲ್ಲಿ ಅಡವಿಯಲ್ಲಿ ಗೊಲ್ಲ ಬಾಲಕರೂ ಗೋವುಗಳು ಚಿಂತೆಯಲ್ಲಿ ಮುಳುಗಿ ಹೋಗುತ್ತಿದ್ದವು. ಹಸುಗಳ ಪಕ್ಕೆಗಳು ಒಳಗೆ ಹೋಗಿ ಒಂದರ ಮೇಲೊಂದು ತಲೆ ಹಾಕಿಕೊಂಡು ಮರದ ನೆರಳಲ್ಲಿ ಮಲಗಿ ಆಹಾರ ನೀರು ಇಲ್ಲದೆ ಆನಂದ ಕೃಷ್ಣನು ಬಾರದೆ ಇದ್ದುದಕ್ಕಾಗಿ ದುಃಖಿಸುತ್ತಿರುವಂತೆ ಚಿಂತಿಸುತ್ತಿರುವಂತೆ ಕಾಣುತ್ತಿದ್ದವು. ಒಂದೊಂದು ದಿನ ಮಾವನಾದ ಕಂಸನು ವಿವಿಧ ವೇಷ ಧರಿಸಿದ ರಾಕ್ಷಸರನ್ನು ಆಟದ ಬೊಂಬೆಗಳೊಂದಿಗೆ ತಿಂಡಿ ತಿನಸುಗಳೊಂದಿಗೆ ರೇಪಲ್ಲೆಗೆ ಕಳುಹಿಸುತ್ತಿದ್ದ. ಆ ಬೊಂಬೆಗಳ ಸುತ್ತ ಹಳ್ಳಿಯ ಬಾಲಕರು ಸೇರಿ ಬೆಲೆಗಳನ್ನು ವಿಚಾರಿಸಿಕೊಳ್ಳುತ್ತಿದ್ದರೆ ಕೃಷ್ಣ ಬರುವನೇನೋ ಎಂದು ಆ ವೇಷ ಮರೆಸಿಕೊಂಡು ಬಂದ ಕಂಸದೂತರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರು. ಆದರೆ ಕೃಷ್ಣ ಬೊಂಬೆಗಳನ್ನು ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ. ಅವರು ಸಾಯಂಕಾಲದವರೆಗೂ ಹೊಂಚು ಹಾಕಿ ಕೃಷ್ಣನನ್ನು ಎತ್ತಿಕೊಂಡು ಹೋಗಲು ನೋಡಿದರೆ ಆ ದುರ್ಮಾರ್ಗಿಗಳನ್ನು ಗುರುತಿಸಿ ಕೃಷ್ಣ ಅವರ ಕೈಯಲ್ಲಿ ಸಿಕ್ಕಿಕೊಂಡ ಹಾಗೆ ಮಾಡಿ ಅವರನ್ನು ಸೀಳಿ ಚೂರು ಚೂರು ಮಾಡಿ ಎಸೆಯುತ್ತಿದ್ದ. ಅದು ರೇಪಲ್ಲೆಯ ಜನರಿಗೆ ವಿಚಿತ್ರವಾಗಿಯೂ ಭಯಾನಕವಾಗಿಯೂ ಆಶ್ಚರ್ಯಕರವಾಗಿಯೂ ಆನಂದದಾಯಕವಾಗಿಯೂ ಇರುತ್ತಿತ್ತು. ಒಂದು ದಿನ ಮಾವಿನ ಹಣ್ಣಿನ ಗಾಡಿಗಳು ಹಳ್ಳಿಯ ತುಂಬ ತುಂಬಿ ಹೋದವು. ಇದು ರಾಕ್ಷಸರ ಕೃತ್ಯವೆಂದು ಗಮನಿಸಿ ಕೃಷ್ಣ ಮೊದಲೇ ಹೋಗಿ ಹಣ್ಣುಗಳನ್ನು ತೆಗೆದುಕೊಂಡು ತಂದಿದ್ದವರನ್ನು ಯಮಪುರಿಗೆ ಅಟ್ಟಿದ. ಮಾವ ಕಳಿಸಿದ ವಸ್ತುಗಳನ್ನು ಹಿಂದಕ್ಕೆ ಕಳಿಸುವುದು ಶಿಷ್ಟಾಚಾರ ವಿರುದ್ಧವೆಂದು ತಂದಿದ್ದೆಲ್ಲವನ್ನೂ ತೆಗೆದುಕೊಳ್ಳುತ್ತಿದ್ದ. ಆದರೆ ತಂದವರನ್ನು ಮಾತ್ರ ತಿರುಗಿ ಕಳಿಸದೆ ಸುದ್ದಿಯನ್ನೂ ತಿಳಿಸದೆ ಇರುತ್ತಿದ್ದ. ಮಹಾರಾಜ ಭಗವಂತ ವ್ರಜೆಯನ್ನು ಸೇರಿದಾಗಿನಿಂದ ವ್ರಜ ಮಂಡಲವೆಲ್ಲ ಲಕ್ಷ್ಮಿಯ ಕ್ರೀಡಾ ಸ್ಥಳವಾಯಿತು. ನಿಜವಾಗಿಯೂ ಲಕ್ಷ್ಮೀ ದೇವಿ ವ್ರಜ ಮಂಡಲದಲ್ಲಿ ಬಹಿರಂಗವಾಗಿ ಅಡಗಿಕೊಂಡಿರುವಳೇನೋ ಎನಿಸುವಂತಿತ್ತು. ಊರಿನಲ್ಲಿ ಸಹಸ್ರ ಸಹಸ್ರ ಗೋವುಗಳು, ಹಾಲು ಮೊಸರಿಗೆ ಏನೂ ಕೊರತೆಯಿಲ್ಲ. ಇಡುವುದಕ್ಕೆ, ಕುಡಿಯುವುದಕ್ಕೆ, ತಿನ್ನುವುದಕ್ಕೆ ಸಾಧ್ಯವೇ ಇಲ್ಲದಷ್ಟು ಯಥೇಚ್ಛ ಹಾಲು, ಮೊಸರು, ಬೆಣ್ಣೆ. ಅವುಗಳನ್ನು ಏನು ಮಾಡಬೇಕೆನ್ನುವುದೇ ತಿಳಿಯದು. ಅದನ್ನು ನೋಡಿ ಗೋಪಾಲ ತನ್ನ ಪ್ರೀತಿ ಪಾತ್ರವಾದ ಗೋವುಗಳ ಸಾರವನ್ನು ಬಿಸಾಡಗೊಡದೆ ತನ್ನ ಹೊಟ್ಟೆಯಲ್ಲೇ ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಇದರಿಂದಲೇ ಅವನಿಗೆ ಹಾಲು ಮೊಸರು ಕಳ್ಳ ಎನ್ನುವ ಹೆಸರು ಬಂದದ್ದು. ಈ ಭೋಗಗಳನ್ನು ಗಮನಿಸಿ ಕೃಷ್ಣನು ಪರಮಾತ್ಮನೆಂದು ಲೋಕಕ್ಕೆ ತಿಳಿಸುವ ಸಲುವಾಗಿ ಇಂದ್ರ ಒಂದು ಯುಕ್ತಿ ಹೂಡಿದ. ತನಗೆ ಕೋಪ ಬರುವುದಕ್ಕೆ ಒಂದು ನೆಪ ಮಾಡಿಕೊಂಡ. ವ್ರಜೆಯ ಜನರು ಇಂದ್ರ ಪೂಜೆಯನ್ನು ನಿರಾಕರಿಸಿದಂತೆಯೂ ಇಂದ್ರ ಕಲ್ಲು ಮಳೆಗರೆದಂತೆಯೂ
ಅದರ ಹೊಡೆತದಿಂದ ರಕ್ಷಿಸುವುದಕ್ಕಾಗಿ ಕೃಷ್ಣ ಗೋವರ್ಧನಗಿರಿ ಎತ್ತಿದಂತೆಯೂ ನಾಟಕ ಮಾಡಿದ. ನಿಜಕ್ಕೂ ಇಂದ್ರನಿಗೆ ಕೋಪವಿಲ್ಲ. ಅಲ್ಲದೆ ಇಂದ್ರ ಕೃಷ್ಣ ಪೂಜೆಯನ್ನು ತಪ್ಪಿಸುವವನಲ್ಲ. ಸಾಮಾನ್ಯ ಮಾನವರಿಗೆ ದೈವತ್ವ ಅರ್ಥವಾಗುವುದು ಕಷ್ಟವಾದ್ದರಿಂದ ಇಂಥ ಅಮಾನುಷ ಚರ್ಯೆಗಳಿಂದ ದೈವತ್ವವನ್ನು ಗುರುತಿಸಲೆಂದು ಕೃಷ್ಣ ಈ ಲೀಲೆಗಳನ್ನು ಸಂಕಲ್ಪಿಸಿದ. ಕಾರಣವಿಲ್ಲದೆ ಕಾರ್ಯ ಇರದು ಎನ್ನುವುದಕ್ಕೆ ಇಂಥ ಚರ್ಯೆಗಳು ನಿದರ್ಶನ ಎಂದು ಶುಕ ನುಡಿದುದನ್ನು ಕೇಳಿ ಪರೀಕ್ಷಿತ್ ಮಹಾರಾಜ, ಆಹಾ, ಗೋಪಾಲನ ಲೀಲೆಗಳು ಎಷ್ಟು ಮಧುರ! ಕೇಳಿದಷ್ಟು ಮತ್ತೂ ಕೇಳಬೇಕೆನ್ನುವ ದಾಹ ಹುಟ್ಟಿಸುತ್ತದೆ. ಸ್ವಾಮಿ, ಇನ್ನೂ ಕೆಲವು ಅವನ ಬಾಲ ಲೀಲೆಗಳನ್ನು ಶ್ರವಣ ಮಾಡಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಿ ಎಂದು ಪ್ರಾರ್ಥಿಸಿದ. ಜೈ ಸಾಯಿರಾಮ್.